ತೀವ್ರವಾದ ಸಾಲದ ಸಮಸ್ಯೆ, ಹಣಕಾಸಿನ ತೊಂದರೆ ಕಾಡುತ್ತಿದ್ದರೆ 9 ಕರಿಮೆಣಸಿನಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಸಾಕು. 1 ಅಮಾವಾಸ್ಯೆ ಅಥವಾ 5 ಭಾನುವಾರ ಕಳೆಯುವಷ್ಟರಲ್ಲಿ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಗಮನ ಆಗುತ್ತೆ. ನಿಮಗಿರುವ ಎಲ್ಲ ನೆಗೆಟಿವ್ ಶಕ್ತಿಗಳು ಕಳೆದು ಮಾಡುವ ಪ್ರತಿ ಕೆಲಸದಲ್ಲೂ ಅದೃಷ್ಟ ಹಾಗೂ ಯಶಸ್ಸು ಉಂಟಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಶಾಸ್ತ್ರ ಎಂಬ ಒಂದು ಶಾಸ್ತ್ರವಿದೆ. ಈ ಪರಿಹಾರ ಶಾಸ್ತ್ರದಲ್ಲಿಯೇ ಕರಿಮೆಣಸಿಗೆ ವಿಶೇಷ ಶಕ್ತಿ ಇದೆ. ನಿಮಗಿರುವ ಆರ್ಥಿಕ ಸಮಸ್ಯೆಗಳು ದೂರವಾಗಲು 5 ಭಾನುವಾರಗಳಾಗಲಿ ಅಥವಾ 1 ಅಮಾವಾಸ್ಯೆ ದಿನವಾಗಲಿ ಈ ಒಂದು ಪರಿಹಾರವನ್ನು ತಪ್ಪದೆ ಮಾಡಬೇಕು. ಮೆಣಸು ಕಾಳಿಗೆ ಸಂಬಂಧಿಸಿದ ಈ ಒಂದು ಪರಿಹಾರವನ್ನು ಪಾಲಿಸಬೇಕು. ಭಾನುವಾರ ಮಾಡುವುದಾದರೆ ಸಂಜೆ 6ರಿಂದ ರಾತ್ರಿ 9 ಗಂಟೆಯ ಒಳಗಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು. 6 ಗಂಟೆಗೂ ಮುಂಚೆಯೇ ಅಥವಾ 9 ಗಂಟೆಯ ನಂತರ ಈ ಒಂದು ಪರಿಹಾರವನ್ನು ಮಾಡಿದರೆ ಫಲ ಕೊಡುವುದಿಲ್ಲ. ಆದ್ದರಿಂದ ಈ ಮೆಣಸು ಕಾಳಿನ ಪರಿಹಾರವನ್ನು ಭಾನುವಾರ ಸಂಜೆ 6ರಿಂದ ರಾತ್ರಿ 9ರ ಒಳಗಾಗಿ ಮಾಡಿಕೊಳ್ಬೇಕು. 5 ಭಾನುವಾರ ಈ ಒಂದು ಕೆಲಸವನ್ನು ಮಾಡಬೇಕು ಅಥವಾ 1 ಅಮಾವಾಸ್ಯೆಯ ದಿನ ಈ ಒಂದು ಪರಿಹಾರವನ್ನು ಪಾಲಿಸಬೇಕು. 5 ಭಾನುವಾರ ಮಾಡಿದರೆ ಏನು ಪ್ರಯೋಜನ ಬರುತ್ತೋ 1 ಅಮಾವಾಸ್ಯೆ ದಿನ ಈ ಒಂದು ಪರಿಹಾರವನ್ನು ಮಾಡಿದರೂ ಕೂಡ ಅಷ್ಟೇ ಶಕ್ತಿ ಹಾಗೂ ಪ್ರಯೋಜನ ಉಂಟಾಗುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು. ಅಮಾವಾಸ್ಯೆ ದಿನ ಮಾಡುವವರು ಕೂಡ ಸಂಜೆ 6ರಿಂದ ರಾತ್ರಿ 9 ಗಂಟೆಯ ಒಳಗಾಗಿ ಈ ಒಂದು ಕೆಲಸವನ್ನ ಮಾಡಿಕೊಳ್ಬಹುದು. 9 ಸಂಖ್ಯೆಯಲ್ಲಿ ಚೆನ್ನಾಗಿ ಇರುವಂತಹ ಕರಿ ಮೆಣಸುಗಳನ್ನು ನಿಮ್ಮ ಕೈನಲ್ಲಿ ತೆಗೆದುಕೊಳ್ಬೇಕು. ಮೆಣಸನ್ನ ಕೈನಲ್ಲಿ ತೆಗೆದುಕೊಂಡು ನಿಮ್ಮ ಮನೆಯ ಬಾಗಿಲಿನ ಹೊರಭಾಗದಲ್ಲಿ ಬಂದು ನಿಂತುಕೊಳ್ಬೇಕು. ಬಲಗೈನಲ್ಲಿ ಇರುವಂತಹ ಎಲ್ಲ ಮೆಣಸು ಕಾಳುಗಳನ್ನು ಎಡಗೈಗೆ ಹಾಕಿಕೊಂಡು 1 ಮೆಣಸನ್ನ ಬಲಗೈಯಿಂದ ತೆಗೆದುಕೊಂಡು ಪೂರ್ವ ದಿಕ್ಕಿನ ಕಡೆ ತಿರುಗಿ ಓಂ ಎಂದು ಹೇಳುತ್ತಾ ಎಸೆಯಬೇಕು. ನಂತರ ಪಶ್ಚಿಮ ದಿಕ್ಕಿನ ಕಡೆ ತಿರುಗಿ ಮತ್ತೊಂದು ಮೆಣಸನ್ನು ಓಂ ಎಂದು ಹೇಳುತ್ತಾ ಎಸೆಯಬೇಕು. ನಂತರ ಉತ್ತರ ದಿಕ್ಕಿನ ಕಡೆಗೆ ತಿರುಗಿ ಓಂ ಎಂದು ಹೇಳುತ್ತಾ ಮತ್ತೊಂದು ಕರಿಮೆಣಸನ್ನ ಎಸೆಯಬೇಕು. ದಕ್ಷಿಣ ದಿಕ್ಕಿಗೆ ತಿರುಗಿ ಓಂ ಎಂದು ಹೇಳುತ್ತಾ 1 ಮೆಣಸು ಕಾಳನ್ನ ಎಸೆಯಬೇಕು. ಹೀಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ದಿಕ್ಕುಗಳ ಕಡೆ ತಿರುಗಿ ನಿಮ್ಮ ಮನೆಯ ಬಾಗಿಲಿನ ಮುಂಭಾಗ ಅಂದರೆ ಹೊಸ್ತಿಲಿನ ಹೊರಭಾಗದಲ್ಲಿ ನಿಂತು ಈ ಒಂದು ಕೆಲಸವನ್ನ ಮಾಡಬೇಕು. ಒಟ್ಟು 4 ಮೆಣಸು ಕಾಳನ್ನ ಎಸೆದಿರ್ತೀರಾ. ನಂತರ ಈಶಾನ್ಯ ದಿಕ್ಕಿಗೊಂದು, ಆಗ್ನೇಯ ದಿಕ್ಕಿಗೊಂದು, ವಾಯುವ್ಯ ದಿಕ್ಕಿಗೊಂದು, ನೈಋತ್ಯ ದಿಕ್ಕಿಗೊಂದು, ಹೀಗೆ ಈ 4 ದಿಕ್ಕಿನಲ್ಲಿಯೂ ಕೂಡ ಒಂದೊಂದು ಮೆಣಸು ಕಾಳನ್ನು ಎಸೆಯುತ್ತಾ ಓಂ ಎಂದು ಹೇಳಬೇಕು. ಒಟ್ಟು 8 ದಿಕ್ಕುಗಳಿಗೆ 8 ಮೆಣಸು ಕಾಳುಗಳನ್ನು ಎಸೆದಿರುತ್ತೀರಿ. ಇನ್ನು 1 ಮೆಣಸು ನಿಮ್ಮ ಎಡಗೈನಲ್ಲಿ ಉಳಿದಿರುತ್ತೆ. ಅದನ್ನ ಆಕಾಶದ ಕಡೆ ನೋಡುತ್ತಾ ಆಕಾಶಕ್ಕೆ ಉಳಿದ 1 ಮೆಣಸು ಕಾಳನ್ನ ಎಸೆಯಬೇಕು. ಹೀಗೆ 9 ದಿಕ್ಕುಗಳ ಕಡೆ 9 ಮೆಣಸು ಕಾಳುಗಳನ್ನು ಓಂ ಎಂದು ಹೇಳಿಕೊಂಡು ಎಸೆದ ಮೇಲೆ ಕೈಕಾಲುಗಳನ್ನು ತೊಳೆದುಕೊಂಡು ಮನೆಯ ಒಳಗೆ ಪ್ರವೇಶವನ್ನ ಮಾಡಬೇಕು. ಈ ಮೆಣಸು ಕಾಳಿನ ಪರಿಹಾರಕ್ಕೂ ನಿಮಗಿರುವಂತಹ ಸಾಲದ ಸಮಸ್ಯೆ, ಆರ್ಥಿಕ ಸಮಸ್ಯೆ ಹಾಗೂ ಶತ್ರು ಬಾಧೆಗಳಿಗೂ ಏನು ಸಂಬಂಧ ಅಂತ ನೋಡೋದಾದ್ರೆ ಮೆಣಸು ಕಾಳುಗಳಿಗೆ ಒಂದು ವಿಧವಾದಂತಹ ತಾಂತ್ರಿಕ ಶಕ್ತಿ ಇರುತ್ತೆ. ಕರಿಮೆಣಸಿನಲ್ಲಿ ಇರುವಂತಹ ತಾಂತ್ರಿಕ ಶಕ್ತಿಯು ಪ್ರಕೃತಿಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಬಹಳ ಸುಲಭವಾಗಿ ತೆಗೆದುಹಾಕುತ್ತೆ. ನಿಮ್ಮ ಸುತ್ತಮುತ್ತ ಇರುವಂತಹ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಶಕ್ತಿಯನ್ನ ನಾಶ ಮಾಡುತ್ತೆ. ಆದ್ದರಿಂದಲೇ ಮೆಣಸನ್ನ ಒಂದೊಂದು ದಿಕ್ಕಿನ ಕಡೆ ನೋಡುತ್ತಾ ಎಸೆಯುವಾಗ ಆ ದಿಕ್ಕುಗಳಿಂದ ಬರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತೆ. ಧನಾತ್ಮಕ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಶರೀರ ಹಾಗೂ ನಿಮ್ಮ ಮನೆಗೆ ಪ್ರವೇಶವನ್ನ ಮಾಡುತ್ತೆ. ಇದರ ಫಲವಾಗಿ ಮನೆಗೆ ಲಕ್ಷ್ಮೀದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಸಾಕ್ಷಾತ್ ಲಕ್ಷ್ಮೀದೇವಿಯು ಹಣದ ರೂಪದಲ್ಲಿ ಅಥವಾ ಸಂಪತ್ತಿನ ರೂಪದಲ್ಲಿ, ದವಸ ಧಾನ್ಯಗಳ ರೂಪದಲ್ಲಿ ಆ ಮನೆಗೆ ಪ್ರವೇಶವನ್ನ ಮಾಡ್ತಾ ಹೋಗ್ತಾಳೆ. ಯಾವ ಕೆಲಸವನ್ನ ಮಾಡಿದರೂ ಕೂಡ ಆ ಕೆಲಸಗಳು ವಿಶೇಷವಾಗಿ ಯಾವುದೇ ಅಡೆತಡೆ ಅಥವಾ ವಿಘ್ನಗಳಿಲ್ಲದೆ ಪೂರ್ತಿಯಾಗಿ ನೀವು ಮಾಡಬಹುದು. 1 ಅಮಾವಾಸ್ಯೆಯ ದಿನ ಅಥವಾ 5 ಭಾನುವಾರದ ದಿನ ಈ ಒಂದು ಕೆಲಸವನ್ನ ಮಾಡಿ ನೋಡಿ. ಖಚಿತವಾಗಿ ಕ್ರಮಕ್ರಮವಾಗಿ ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳು ಹಾಗೂ ಅನಾರೋಗ್ಯದ ಸಮಸ್ಯೆಗಳು, ಸಾಲದ ಸುಳಿಗಳು ಬಹಳ ಶೀಘ್ರವಾಗಿ ದೂರವಾಗಿ ಅದೃಷ್ಟ ಸದಾಕಾಲ ನಿಮ್ಮ ಜೊತೆಗಿರುತ್ತೆ. ಅಷ್ಟೇ ಅಲ್ಲದೆ ಅಕಾರಣದಿಂದಾಗಿ ದಿನನಿತ್ಯ ಶತ್ರುಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಿದ್ರೆ, ನಿಮ್ಮನ್ನು ನೋಡಿ ಸಹಿಸದ ವ್ಯಕ್ತಿಗಳು ಹೆಚ್ಚಾಗ್ತಿದ್ರೆ, ಮನೆಯಿಂದ ಹೊರ ಹೋಗಬೇಕಾದ್ರೆ 9 ಕರಿ ಮೆಣಸು ಕಾಳುಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಮನೆಯಿಂದ ಹೊರ ಹೋಗಬೇಕು. ಆಗ ಆ ಶತ್ರುಗಳು ನಿಮ್ಮನ್ನು ಏನು ಮಾಡಲು ಸಾಧ್ಯವಾಗೋದಿಲ್ಲ. ಅವರಿಂದ ನಿಮಗೆ ತೊಂದರೆಗಳು ಉಂಟಾಗೋದಿಲ್ಲ. ನಿಮಗೆ ಅನುಕೂಲವಾಗುವಂತೆ ನಡೆದುಕೊಳ್ತಾರೆ. ಇನ್ನು ವಿಪರೀತವಾಗಿ ಶತ್ರುಗಳು ಇದ್ದರೆ, ಹೆಜ್ಜೆ ಹೆಜ್ಜೆಗೂ ನಿಮಗೆ ಶಾಪ ಹಾಕುವವರು ಅಥವಾ ತೊಂದರೆ ನೀಡುವವರು, ಏಳಿಗೆ ಸಹಿಸದೆ ಇದ್ದರೆ ಒಂದು ತೆಂಗಿನ ಚಿಪ್ಪಿನ ಮೇಲೆ ಅಥವಾ ಒಂದು ತಟ್ಟೆ
ಬಟ್ಟೆಯ ಮೇಲೆ 9 ಕರಿಮೆಣಸನ್ನು ಸುಡಬೇಕಾದರೆ ಶತ್ರುಗಳ ಹೆಸರನ್ನು ಹೇಳಿ ಸುಡಬೇಕು. ನಂತರ ಆ ಸುಟ್ಟಿರುವಂತಹ ಕರಿಮೆಣಸುಗಳನ್ನು ಕಸಕ್ಕೆ ಎಸೆದು ಹೋಗಬೇಕು. ಹೀಗೆ ಮಾಡುವುದರಿಂದ ವಿಶೇಷವಾಗಿ ಮನೆಯಿಂದ ಹೊರ ಹೋಗಬೇಕಾದ್ರೆ ಶತ್ರುಗಳ ಬಾಧೆ ಎನ್ನುವುದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ವಿಪರೀತ ಶತ್ರುಗಳ ಬಾಧೆ ಇದ್ದರೆ ಆ ಎಲ್ಲ ಬಾಧೆಗಳು ನಶಿಸಿ ಹೋಗುತ್ತೆ. ಈ ರೀತಿಯಾಗಿ ಕರಿಮೆಣಸಿನಿಂದ, ಕಪ್ಪು ಮೆಣಸು ಕಾಳುಗಳಿಂದ ಮಾಡುವಂತಹ ಪರಿಹಾರಗಳು ನಮ್ಮ ಜೀವನದಲ್ಲಿ ನಾನಾ ಅನುಕೂಲಗಳನ್ನು ತಂದುಕೊಡುತ್ತೆ. ಇಂತಹ ವಿಶೇಷವಾದಂತಹ ತಾಂತ್ರಿಕ ಪರಿಹಾರದ ಬಗೆಗಿನ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ, ವಿಶೇಷ ಪರಿಹಾರದೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.